ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಶಿವಕಾರ್ತಿಕ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಸೆಲ್ಯೂಟ್ ಮೂವಿ ಮೊದಲನೇ ವಾರ ಕಂಪ್ಲೀಟ್ ಮಾಡಿಕೊಂಡು ಈಗ ಎರಡನೇ ವಾರದತ್ತ ಸಾಗ್ತಾ ಇದೆ. ನಮ್ಮೆಲ್ಲರಿಗೂ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ಇದು ನಮ್ಮೆಲ್ಲರ ಮೊದಲನೇ ಮೂವಿ. ಇಷ್ಟು ಜೋರಾಗಿ ಸೌಂಡ್ ಮಾಡುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ತಂದೆ ಮಕ್ಕಳ ಬಾಂಧವ್ಯ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರತಿಯೊಬ್ಬರು ಈ ಮೂವಿ ಕ್ಲೈಮ್ಯಾಕ್ಸ್ ನೋಡಿದಾಗ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಇಟ್ಕೊಂಡೇ ಆಚೆ ಬರ್ತಾ ಇದ್ದಾರೆ, ತುಂಬ ಹೊಗಳ್ತಾ ಇದ್ದಾರೆ ಮೂವಿನ. ಇದೆಲ್ಲ ಕ್ರೆಡಿಟ್ಗೂ ಕಾರಣ ನಮ್ಮ ಒನ್ ಮ್ಯಾನ್ ಆರ್ಮಿ ಭರತ್ ಬಾಬು ಅವರು. ತುಂಬ ಅದ್ಭುತವಾಗಿ ಮೂವಿ ಮಾಡಿದ್ದಾರೆ, ಅದನ್ನು ಒಳ್ಳೆ ಪ್ರೆಸೆಂಟೇಷನ್ನು ಮಾಡಿದ್ದಾರೆ. ಸೊ ನಮ್ಮ ಜೊತೆ ಲೀಡ್ ಕ್ಯಾರೆಕ್ಟ್ರಲ್ಲಿ ಕಾರ್ತಿಕ್ ಅವರು ನೋಡಿರ್ತೀರ ನೀವು ಮೂವಿಲಿ, ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗು ಮಾಡಿದ್ದಾರೆ. ಸೊ ಅವರು ಮಾತಾಡ್ತಾರೆ, ದಯವಿಟ್ಟು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮೆಲ್ಲರ ಕಾರ್ತಿಕ್ ಮಾತಾಡ್ತಾ ಇರೋದು. ಸೊ ನಮ್ಮ ಚಿತ್ರ, ಮೊದಲನೇ ಚಿತ್ರ ಸೆಲ್ಯೂಟ್, ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. 1 ವೀಕ್ ಕಂಪ್ಲೀಟ್ ಆಗ್ತಾಯಿದೆ, ಇವಾಗ 2ನೇ ವಾರದತ್ತ ಮುಂದೋಗ್ತಾ ಇದೆ. ಆ್ಯಂಡ್ ನಾವು ಫೀಡ್ಬ್ಯಾಕ್ ಮತ್ತು ರಿವ್ಯೂ ಎಲ್ಲ ನೋಡಿದಾಗ ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಎಸ್ಪೆಷಲಿ ಇದರಲ್ಲಿ ನಮ್ಮ ಭರತ್ ಬಾಬು ಸರ್ ಅವ್ರದ್ದು ಕಷ್ಟಪಟ್ಟಿರೋಷ್ಟು ಇನ್ಯಾರೂ ಮಾಡಿಲ್ಲ ಅಂದ್ಕೊಳ್ತೀನಿ. ಅವರಿಂದನೇ ಈ ಮೂವಿ ಇಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಅವ್ರ ಪ್ರೋತ್ಸಾಹದಿಂದ ನಾವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇನ್ನೂ ಯಾರು ಚಿತ್ರ ನೋಡಿಲ್ಲ, ಚಿತ್ರಮಂದಿರಕ್ಕೆ ಬನ್ನಿ, ನೋಡಿ ಹೇಗಿದೆ ನಮಗೆಲ್ಲ ತಿಳಿಸ್ಕೊಡಿ. ಮುಂದಿನ ಚಿತ್ರ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ಈಗ ನಮ್ಮ ಸಲ್ಯೂಟ್ ಮೂವಿಯ ಡೈರೆಕ್ಟರ್ ಭರತ್ ಬಾಬು ಅವ್ರನ್ನ ಪರವಾಗಿಲ್ಲ ನಮಗೋಸ್ಕರ ಇವಾಗ ಅವ್ರಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ಆದರೂ ಬಿಡಲ್ಲ, ಮಾತಾಡಿಸ್ತೀವಿ, ಬನ್ನಿ. ಎಲ್ರಿಗೂ ನಮಸ್ಕಾರ. ನನಗೆ ನಮ್ಮ ತಂದೆ ಅಂದರೆ ಚಿಕ್ಕ ವಯಸ್ಸಿನ ತುಂಬ ಕೋಪ ಜಾಸ್ತಿ ನನಗೆ. ನಮ್ಮ ತಂದೆ ನನ್ನ ಹೊಡಿಯೋರು, ಯಾಕೆ ಅಪ್ಪ ಹಿಂಗೆ ಹೊಡಿತಾರೆ ಅಂತ. ಆದರೆ ತಪ್ಪು ನಾನು ಮಾಡಿದ್ದೆ ನನಗೆ ಗೊತ್ತಿಲ್ಲ, ನಮ್ಮ ತಂದೆ ಹೊಡೆಯೋ ಮೇಲೆ ನನಗೆ ಕೋಪ ಬರೋದು. ಆದರೆ ಈಗ ನಾನು ತಂದೆ ಆದಮೇಲೆ ನಮ್ಮ ತಂದೆ ನೆನೆಸ್ಕೊತೀನಿ, ನಮ್ಮ ತಂದೆ ನನ್ನ ಒಳ್ಳೇದಕ್ಕೆ ಹೊಡೆದಿದ್ದಾರೆ, ಅದಕ್ಕೆ ಅವ್ರು ಹೊಡೆದಿದ್ದಕ್ಕೆ ಇವತ್ತು ನಾನು ಇಷ್ಟು ಚೆನ್ನಾಗಿ ಪೊಸಿಷನ್ಲಿ ಇದ್ದೀನಿ ಅಂತ ನನಗೆ ಅರ್ಥ ಆಯಿತು. ನಮ್ಮ ತಂದೆ ಪ್ರೀತಿ ಮಾಡಂತ ನಮ್ಮ ತಂದೆ ನನ್ನ ಜೊತೆ ಇಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ತಂದೆ ಜೀವಂತ ತಂದೆನ ಪ್ರೀತಿ ಮಾಡಿ. ಯಾಕಂದರೆ ಇವತ್ತು ನೀವು ಮಗ ಇರ್ಬೋದು, ನಾಳೆ ನೀವು ತಂದೆ ಆಗ್ತೀರ ಅನ್ನೋದನ್ನ ಮರಿಬೇಡಿ ದಯವಿಟ್ಟು. ಹಾಗಾಗಿ ಈ ಚಿತ್ರವನ್ನು ನಾನು ನಮ್ಮ ತಂದೆಗೋಸ್ಕರ ಕಾಣಿಕೆಯಾಗಿ ಮಾಡಬೇಕಂತ ಇದನ್ನು ಮೆಸೇಜಾಗಿ ಮಾಡಿದೆ. ಇದರಲ್ಲಿ ಕಾರ್ತಿಕ್ ಅವರು ಲೀಡ್ ರೋಡಲ್ಲಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದೇ ನಮ್ಮ ಇನ್ನೊಬ್ಬ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ. ಇವರಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಇವರು ಸಣ್ಣ ಕ್ಯಾರೆಕ್ಟರ್ ಇವರು, ಆದರೆ ಇವ್ರು ನೋಡಿ ನನಗೇನೋ ಇವ್ರಿಗೆ ಇನ್ನೂ ಡೆವಲಪ್ ಮಾಡ್ಬೇಕಂದ್ರೆ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು. ಇನ್ನೊಂದು ವಿಷಯ ನಮ್ಮ ಶಿವಕಾರ್ತಿಕ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಮೂವಿ ಮಾಡೋಕ್ಕೆ ಮುಂಚೆ ಇವ್ರಿಗೆ ನನಗೆ ಸ್ವಲ್ಪ ಕ್ಲಾಶ್ ಆಗಿತ್ತು. ಆಮೇಲೆ ಸರಿ ನಾನು ಕ್ಯಾರೆಕ್ಟರ್ ವೈಸ್ ಹುಡುಕ್ಬೇಕಾದ್ರೆ ಯಾವ ಫೇಸ್ ಚೆನ್ನಾಗಿರುತ್ತೆ ಅಂತ ನೋಡ್ತಾ ನನಗೆ ಯಾವುದು ಶೂಟ್ ಆಗಿಲ್ಲ ಕ್ಯಾರೆಕ್ಟ್ರಿಗೆ. ಈ ಫೇಸ್ ಮಾತ್ರ ಝೂಮ್ ಥರ ಬಂದು ಹೋಗ್ತಾ ಇದೆ, ನಿದ್ರೆ ಮಾತ್ರ ಈಗ ಫೇಸ್ ಬರ್ತಾ ಇದೆ, ಇದೇ ಕ್ಯಾರೆಕ್ಟರ್, ಇದೇ ಶೂಟ್ ಅಂತ. ಸರಿ, ನಾವು ಮಾತಾಡಿದ ಕ್ಯಾರೆಕ್ಟ್ರಿಗೆ ನಾವು ಕರೆಕ್ಟಾಗಿ ಇದು ಕೊಡ್ಬೇಕಂತೇಳಿ ಮತ್ತೆ ಅವ್ರು ಫೋನ್ ಮಾಡಿ ಮಾಡಿಸಿದೆ. ನನ್ನ ಚಾಯ್ಸ್ ಕರೆಕ್ಟಾಗಿತ್ತು. ಆ ಪಾತ್ರಕ್ಕೆ ತಕ್ಕಂಗೆ ಬದುಕಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಅವ್ರಿಗೊಂದು ಥ್ಯಾಂಕ್ಸ್. ಥ್ಯಾಂಕ್ ಯು. ಮತ್ತು ಈಗ ನಮ್ಮ ಟೀಮಲ್ಲಿ ನೀವೆಲ್ಲ ಕೇಳೇ ಇರ್ತೀರ ಮಜಾ ಸಾಂಗು. ಆ ಸಾಂಗ್ನ ಸೃಷ್ಟಿಕರ್ತರು ಜೊತೆಲೇ ಇದ್ದಾರೆ. ಅವರು ಒಂದೆರಡು ಲೈನ್ ಮಾತಾಡಬೇಕು ನಮಗೋಸ್ಕರ. ಅವ್ರು ಅಲ್ಲಿಂದಾನೇ ಹಿಂಗೆ ಅಂತವ್ರೆ, ನಾವು ಬಿಡಲ್ಲ, ಮಾತಾಡಿಸ್ತೀವಿ. ಒಂದು ನಿಮಿಷ. ಹಲೋ ಸರ್, ಮಜಾ ಸಾಂಗು ಚೆನ್ನಾಗಿದೆ, ಎಲ್ಲ ಮಕ್ಕಳದು. ಅವ್ರಿಗೆ ಯಾವಾಗ ಸಂತೋಷ ಆಗುತ್ತೆ ಅಂದ್ಬಿಟ್ಟು ಅದೇ ರೀತಿ ಸಾಹಿತ್ಯ ಎಲ್ಲ ಬರೆದ್ಬಿಟ್ಟು, ಆಮೇಲೆ ಗಂಡ್ಮಕ್ಳು ಹೆಣ್ಮಕ್ಳು ಯಾವ ಥರ ಫೀಲ್ ಮಾಡ್ತಾರೆ ರಜದಲ್ಲಿ, ಅವ್ರೇನು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅಂತ ನಾವು ಮಾಡಿದ್ದೀವಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫಿಲಿಮ್ ಬಂತು ನೋಡಿ, ಎಲ್ಲರೂ ಚೆನ್ನಾಗಿದೆ. ಬಂದು ನೋಡಿರೋರೆಲ್ಲ ತುಂಬ ಸಂತೋಷವಾಗಿ ಆನೆಸ್ಟಾಗಿ ಎಲ್ಲ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಬಂದು ನೋಡಿ ನಮಗೆ ಸಹಕಾರ ಕೊಡಿ, ಸಪೋರ್ಟ್ ಕೊಡಿ. ಥ್ಯಾಂಕ್ ಯು. ಇಲ್ಲ ಸರ್, ನಿಜವಾಗ್ಲೇ ಸಾಂಗ್ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದು ಸರ್. ಇರೋದೇ 2 ಸಾಂಗು, ಆ 2 ಸಾಂಗು ಅಲ್ಟಿಮೇಟ್. ಆ ಅಪ್ಪ ಸಾಂಗ್ ಕೇಳಿಬಿಟ್ರೆ ಅಂತೂ ಜನ ಕಣ್ಣಲ್ಲಿ ನೀರು ಇಟ್ಕೊಂಡ್ಬಿಡ್ತಾರೆ. ಇನ್ನು ನಿಮ್ಮ ಸಾಂಗ್ ಅಂತೂ ಅಲ್ಲಿ ಥಿಯೇಟ್ರಲ್ಲಿ ನೋಡಿದ್ರಲ್ಲ ಜನ ಹೆಂಗೆ ಕುಣಿತಾ ಇದ್ರು ಆ ಸಾಂಗಿಗೆ. ಸೊ ಇರೋದ್ರಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ, ಅದರಲ್ಲಿ ನಮ್ಮ ಭರತ್ ಬಾಬು ಸರ್ ಎತ್ತಿದ ಕೈ. ಅವರಲ್ಲಿ ಏನೈತೋ ಅದರಲ್ಲೇ ಅದನ್ನೇ ಅವರಲ್ಲಿರೋ ಮೈನಸ್ನೆಲ್ಲ ಪ್ಲಸ್ ಮಾಡ್ಕೊಂಡು ಹೋಗ್ಬಿಟ್ರು.
ಇವತ್ತು ಅದಕ್ಕೆ ಉದಾಹರಣೆ ಸಲ್ಯೂಟ್ ಮೂವಿ. ದಯವಿಟ್ಟು ನೋಡದೇ ಇರೋರು ಥಿಯೇಟ್ರಿಗೆ ಬನ್ನಿ. ಹೌದು ನಿಜಾನೇ, ಕಮ್ಮಿನೇ ಮಾಲ್ಗಳಲ್ಲಿ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಅಂತ ದಯವಿಟ್ಟು ಬರದೇ ಇರಬೇಡಿ, ದಯವಿಟ್ಟು ಬನ್ನಿ. ಇಷ್ಟೊತ್ತಾದರೂ ಜನ ಇನ್ನೂ ಹೋಗಿಲ್ಲ. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ ನಿಮ್ಮ ಒಪಿನಿಯನ್ನ ನಮಗೆ ತಿಳಿಸಿ. ನಾವು ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಮೂವಿನ ಮಾಡಿ ಜನರನ್ನು ಮನರಂಜಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೂವಿಗೆ ಡೇ 1ನಿಂದನೂ ತುಂಬ ಆತ್ಮೀಯವಾಗಿ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರದ್ದೇ ಆದಂಥ KS ಸ್ಟುಡಿಯೋ ಅಂತ ಒಂದು ಚಾನಲ್ ಯೂಟ್ಯೂಬ್ನಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಿನಿ ಟಾಕ್ಸ್ ಅನ್ನೋ ಒಂದು ಹೊಸ ವಿಷಯನ ಜನಗಳ ಮುಂದೆ ಇಟ್ಟು ಅವ್ರ ಚಾನಲ್ಗೆ ಹೋದ್ರೇ ಒಂಥರ ಖುಷಿಯಾಗುತ್ತೆ. ದಯವಿಟ್ಟು ಒಂದು ಸತಿ ಸಿನಿ ಟಾಕ್ಸ್ ಅನ್ನೋದು KS ಸ್ಟುಡಿಯೋ ಚಾನಲ್ನಲ್ಲಿ, ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ, ನೀವೇ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬ್ ಆಗ್ತೀರಾ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.